ನಾನು ಯಾರ ಮನೆ ಬಾಗಿಲಿಗೂ ಹೋಗಲಿಲ್ಲ. ಜೀವನಕ್ಕೆ ಏನ್ ಮಾಡ್ತಿದ್ರಿ ಅಂದಾಗ ಹೇಳಿದ್ರಿ ನಾನು ಸೂಪ್ ಮಾಡ್ತಿದ್ದೆ, ಜ್ಯೂಸ್ ಮಾಡ್ತಿದ್ದೆ. ಹೌದು. ಈಗ ನೀವು ಪಾರ್ಕ್ ಹೋಗ್ತಿರಲ್ಲ? ಆ ಪಾರ್ಕಿಗೆ ಇಲ್ಲ, ಈಗ ಎಲ್ಲ ಕೇಸ್ ಆದ್ಮೇಲೆ ಹೋಗ್ತಿಲ್ಲ? ಎಲ್ಲ ಕೇಸ್ ಆದ್ಮೇಲೆ ಜನ ನನ್ನನ್ನು ಒಂಥರ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ನನಗೇನಾಗಿದೆ, ವಿಲನ್ ಥರ ಆಗೋಗ್ಬಿಟ್ಟಿದ್ದೀನಿ. ಯಾರೋ ಏನೋ ಕೊಲೆ ಮಾಡಿದಾಳೆ ಅನ್ನುವ ರೀತಿಯಲ್ಲಿ ನನ್ನನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಅಲ್ಲ, ಅವರು ಆ ರೀತಿ ನೋಡ್ತಾರ ನನಗೆ ಗೊತ್ತಿಲ್ಲ, ಅದು ನನ್ನ ಮನಸ್ಸಿಗೆ ನನಗೆ ಆ ರೀತಿ ಅನ್ನಿಸ್ತಾ ಇದೆ ಇವಾಗ. ಅಂದ್ರೆ ನಿಮಗೆ ಆ ಗಿಲ್ಟ್ ಕಾಡ್ತಿದೆ, ನನ್ನನ್ನು ಜನ ಹಿಂಗೆ ನೋಡ್ತಿದ್ದಾರೆ ಅಂತ ನೋಡಬಹುದು, ನನಗೆ ಅನ್ನಿಸ್ತಾ ಇದೆ. ಓಕೆ, ಅವ್ರು ಯಾವ ರೀತಿ ನೋಡ್ತಾರೆ ಅನ್ನೋದು ಅಂದರೆ ಕೆಲವರೆಲ್ಲ ನೋಡೋ ದೃಷ್ಟಿ ನೋಡಿದರೆ ನನ್ನ ಫ್ರೆಂಡ್ ಸರ್ಕಲ್ ಕೆಲವರೆಲ್ಲ ಫ್ರೆಂಡ್ಸ್ಗಳು ಮನೆ ಹತ್ರ ಬರಬಾರ್ದು ಅನ್ನೋ ರೀತಿಗೆ ಮಾಡಿಬಿಟ್ಟಿದ್ದಾರೆ. ಅದೇ ಅಲ್ವಾ ಮಧುರಂತ, ಈಗ ನೋಡಿ ಇಷ್ಟು ವರ್ಷ ಸ್ನೇಹಿತರಾಗಿದ್ದವರೇ ಅರ್ಥ ಮಾಡ್ಕೊಂಡಿಲ್ಲ, ಇನ್ನು ದಾರಿಲಿ ಹೋಗೋ ಜನ ಅರ್ಥ ಮಾಡ್ಕೋಬೇಕು ಅಂತ ಅಲ್ವಾ? ಒಂಥರ ವಿಪರ್ಯಾಸ, ಅದು ದೊಡ್ಡ ವಿಪರ್ಯಾಸ ಆಗಿದೆ. ಜೀವನಕ್ಕೆ ಹಾಗಾದ್ರೆ ಏನ್ ಮಾಡ್ತಿದ್ದೆ? ನಾನು ನಂಬಿ ಕೆಲವರಿಗೆಲ್ಲ ನಾನು ಏನೇನು ಇದು ಮಾಡಿದೆ, ನನ್ನ ಮನೆಯಲ್ಲಿರುವ ವಸ್ತುಗಳು ನನಗೆ ಉಪಯೋಗ ಇಲ್ಲ ಅಂದ್ರೂ ನಾನೆಲ್ಲ ಇದು ಮಾಡಿದ್ದೀನಿ. ಆದ್ರೆ ಅವರೇ ಇವಾಗ ನನ್ನನ್ನು ಇದು ಮಾಡ್ತಾ ಇಲ್ಲ, ಮನೆಗೆ ಸೇರಿಸ್ಕೊಳ್ತಾ ಇಲ್ಲ ಅಂದ್ರೆ ಅದರಂತ ಒಂದು ಇದು ನನಗೆ ತುಂಬಾ ನೋವಾಗಿದೆ. ನಿಮ್ಗೆ ಈಗ ಅನ್ಸಿದೆ ಅವ್ರೇನ್ ಕೊಡೋದು ಬೇಡ, ನನಗೆ ಮಾನಸಿಕವಾಗಿ ಧೈರ್ಯ ತುಂಬಿದ್ರು ಸಾಕಿತ್ತು, ಮಾನಸಿಕವಾಗಿ ಧೈರ್ಯ ತುಂಬೋದಾಗಿತ್ತು. ಇಲ್ಲ, ನನ್ನನ್ನು ನೋಡೋ ದೃಷ್ಟಿನೇ ಬೇರೆ ಆಗೋಗ್ಬಿಟ್ಟಿದೆ. ಸ್ನೇಹಿತರೆ ಹಿಂಗೆ ಅಂದ್ರೆ ಇನ್ನು ಬೇರೆ ಜನ ಹೇಗೆ ಇದು ಮಾಡಬಹುದು? ಹೌದು. ಮತ್ತೆ ಈಗ ಹಾಗಾದ್ರೆ ಹೆಂಗಮ್ಮ ಜೀವನ ನಡೆಯೋದು ಹೆಂಗೆ? ಈಗ ಪಾರ್ಕಿಗೆ ಹೋಗಕ್ಕಾಗಲ್ಲ, ಮುಂಚಿನ ಕೆಲಸ ಮಾಡಕ್ಕಾಗಲ್ಲ, ಹೋಗ್ತಾ ಇಲ್ಲ, ಹೋಗ್ಬೇಕು ಅನ್ನುವಂತ ಮನ್ಸಿದೆ, ನಾನು ಹೀಗೆ ಜೀವನ ಮಾಡಬೇಕು ಅನ್ನುವ ಮನ್ಸಿದೆ, ಬಟ್ ಹೋಗಕ್ಕಾಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಇವಾಗ ಏನು ಅಂತೇಳಿ ನಿನಗೆ ಏಜ್ ಫ್ಯಾಕ್ಟ್ ಬಂತು, ಭಾರ 13-14 ಲೀಟರ್ ಭಾರ ಎತ್ಕೊಂಡು ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು. ಇವಾಗ ಇನ್ನು ಬೆಳಿಗ್ಗೆ ಎದ್ಕೊಂಡು ಎಲ್ಲ ಮಾಡಿಬಿಟ್ಟು ತಗೊಂಡು ಹೋಗ್ಬೇಕು. ತಾಕತ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನಾನು ನಾಳೆ ಮಲ್ಕೊಂಡ್ರು ಯಾರು ನೋಡುವವರಿಲ್ಲ ನನಗೆ.